ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಟೈಮ್ಸ್ ಬೈ ಲೇಖನ. ಇವತ್ತು ನಮ್ಮ ಅಕ್ಕ ಮನೆ ಗೃಹ ಪ್ರವೇಶ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸೊ ನೈಟ್ ಕೂಡ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಕೂಡ ಫುಲ್ ಫ್ಯಾಮಿಲಿ ಬಂದು ಪೂಜೆ ಎಲ್ಲ ಮಾಡಿ ಹೋದ್ವಿ. ನೆಕ್ಸ್ಟ್ ಇವಾಗ ಮಾರ್ನಿಂಗ್ ಏನೆಲ್ಲ ಫಂಕ್ಷನ್ಸ್ಗೆ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀವಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಮಯನ್ ಕೂಡ ರೆಡಿಯಾಗಿ ಕೆಳಗಡೆ ವೆಯ್ಟ್ ಮಾಡಿದ್ದಾನೆ. ಒಳಗಡೆ ಹೋಮ ಮತ್ತು ಪೂಜೆ ಎಲ್ಲ ನಡೀತಾ ಇದೆ. ಅಕ್ಕ ಮತ್ತು ಅಣ್ಣ ಇಬ್ಬರು ಪೂಜೆ ಕೂತಿದ್ದಾರೆ. ಆ್ಯಂಡ್ ನಾವು ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ, ಚಿಟ್ ಚಾಟ್ ಮಾಡಿಕೊಂಡು ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು. ಬನ್ನಿ ಇವತ್ತಿನ ವಿಡಿಯೋ ಹೇಗಾಗುತ್ತೆ ನೋಡೋಣ. ಫಂಕ್ಷನ್ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಗೃಹ ಪ್ರವೇಶದ ಹಿಂದಿನ ದಿನ ನೈಟ್ ಕೂಡ ಹೋಮ ಹಾಗೆ ಪೂಜೆನ ಇಟ್ಕೊಂಡಿದ್ರು. ಸಿಂಪಲ್ಲಾಗಿ ಹಾಗೆ ಸೂಪರ್ಬಾಗಿ ನವಗ್ರಹ ಪೂಜೆಗೆ ಎಲ್ಲನೂ ಡೆಕೋರೇಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಹೋಮಕ್ಕೆ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಪೂಜೆಗೆ. 4 ಜನ ಪೂಜಾರಿಗಳು ಬಂದು ಪೂಜೆನ ಮಾಡ್ತಾಯಿದ್ರು. ಹೋಮದಲ್ಲಿ 3 ಜನ ಕೂತ್ಕೊಂಡು ಮಾಡ್ತಾಯಿದ್ರೆ, ಇನ್ನೊಬ್ಬರು ನವಗ್ರಹ ಪೂಜೆನ ಮಾಡ್ತಾಯಿದ್ರು. 2 ಕೂಡ ಒಟ್ಟಿಗೆನೇ ಮಾಡಿದ್ರು. ಸೊ ಹಂಗಾಗಿ 1-1.5 ಅವರ್ ಒಳಗಡೆ ಎಲ್ಲ ಪೂಜೆನೂ ಕಂಪ್ಲೀಟಾಗಿ ಮುಗೀತು. ಬೆಳಗ್ಗೆ ಕೂಡ ಹೋಮ ಇದ್ದಿದ್ದರಿಂದ ತುಂಬ ಜನನ ನಾವು ಇನ್ವೈಟ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ಹಾಗೆ ಇನ್ನೊಂದು ಫ್ಯಾಮಿಲಿ ಮಾತ್ರನೇ ಇದ್ದಿದ್ದು. ಸೊ ಸಿಂಪಲ್ಲಾಗಿ ಹೋಮ ಹಾಗೆ ಪೂಜೆನ ಕಂಪ್ಲೀಟಾಗಿ ಮಾಡಿದ್ರು. ಸೊ ಹಂಗಾಗಿ ತುಂಬ ಜನ ಬಂದರೆ ಸ್ಟೇ ಆಗೋದಕ್ಕಾಗಲ್ಲ ಅಂದ್ಬಿಟ್ಟು. ಅದು ಅಲ್ಲದೆ ಇವ್ರು ಮಾಡಿಸ್ತಾ ಇರೋ ಪೂಜೆ ಬಂದು ಯಾವುದೋ ಶಾಂತಿ ಹೋಮ ಅಂತ ಹೇಳಿದ್ರು ಅವರು ಪುರೋಹಿತರು. ಸೊ ಹಂಗಾಗಿ ಯಾರೂ ಕೂಡ ಆವತ್ತು ನೈಟು ಆ ಹೊಸ ಮನೆಯಲ್ಲಿ ಉಳ್ಕೊಳ್ಳೋ ಆಗಿರಲಿಲ್ಲ. ಸೊ ಹಂಗಾಗಿ ನಾವು ಕೂಡ ಅಲ್ಲಿ ಸ್ಟೇ ಮಾಡಲಿಲ್ಲ. ನಾವು ಕೂಡ ವಾಪಸ್ ಮನೆಗೆ ಬರಬೇಕಿತ್ತು. ನಮಗೂ ಇವ್ರ ಮನೆ ತೊಗೊಂಡಿರೋದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ನಾವು ರಿಟರ್ನ್ ಬರಬೇಕಿತ್ತು. ಹಾಗಾಗಿ ಪೂಜೆ ಕೂಡ ಬೇಗನೆ ಸ್ಟಾರ್ಟ್ ಮಾಡಿ ಬೇಗನೆ ಮುಗಿಸ್ಕೊಟ್ರು. ಮತ್ತು ಊಟಕ್ಕೂ ಅಷ್ಟೇ ಸಿಂಪಲ್ಲಾಗಿ ಅನ್ನ ಸಾಂಬಾರು ಹಾಗೆ ಒಂದು ಸ್ವೀಟ್ ಆ ಥರ ಸಿಂಪಲ್ಲಾಗಿ ಇಟ್ಟಿದ್ರು. ಯಾಕಂದರೆ ಒಂದು 3-4 ಫ್ಯಾಮಿಲಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಇಟ್ಟಿದ್ರು. ಇವಾಗ ನೋಡ್ಬೋದು ನೀವು, ಕಂಪ್ಲೀಟಾಗಿ ಪೂಜೆ ಆಯಿತು. ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಅವರು. ಇದೆಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಬಂದು ಮತ್ತೆ ಮಾರ್ನಿಂಗು ನಾವು ಹೋಗಬೇಕಿತ್ತು. ಮಾರ್ನಿಂಗ್ ಬೇಗನೆ ಇದ್ದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನಾವು ಕೂಡ ಎಲ್ಲ ಬೇಗ ಮುಗಿಸ್ಬಿಡ್ಲಿ ಅಂದ್ಬಿಟ್ಟು ಎಲ್ಲ ಸೇರಿಕೊಂಡು ಪೂಜೆಗೆ ಏನೇನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಟ್ಟು ಮಾರ್ನಿಂಗಿಗೆ ಏನು ಬೇಕೋ ಅದು ಕೂಡ ರೆಡಿ ಮಾಡ್ಕೊಂಡ್ವಿ. ಇನ್ನು ಅವತ್ತಿನ ನೈಟು ನಾವು ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸಿ ಊಟನೂ ಕೂಡ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಬೇಗನೆ ಓಡಬೇಕಿತ್ತು. ಇದು ಮಾರ್ನಿಂಗ್ ಪೂಜೆ ಮಾಡ್ತಾ ಇದ್ದಾರೆ. ಗಂಗೆ ಪೂಜೆ ಹಾಗೆ ಹಸುವಿನ ಪೂಜೆ ಇದೆಲ್ಲ ಆಗೋಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ನಾವು ಹೋಗೋದು. ಹಂಗಾಗಿ ನಾನು ಕೂಡ ರೆಡಿ ಆಗಿರಲಿಲ್ಲ. ಅಲ್ಲೇ ಹೋಗಿ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಕೂಡ ಕ್ವಿಕ್ಕಾಗಿ ಹಾಗೆ ಡ್ರೆಸ್ಸಲ್ಲೇ ಹೋದೆ. ಇಲ್ಲಿ ಹೊಸ್ಲು ಪೂಜೆ ಹಾಗೆ ಹೊಸದು ಫೋಟೋ ಏನೇನಿರುತ್ತೆ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತಲ್ವ, ಗೃಹ ಪ್ರವೇಶದ ದಿನ ಏನೇನು ಮಾಡಬೇಕು ಅನ್ನೋದು. ಹಾಗೆ 3 ಕಳಸ ಎಲ್ಲನೂ ರೆಡಿ ಮಾಡಿದರು. ಪೂಜೆ ಕೂಡ ಮುಗೀತು. ಇದು ಒಂದು ಹಾಫ್ ಆನ್ ಅವರೇ ಟೈಮ್ ತೊಗೊಳ್ತು. ನಾವು ಹೋದ್ಮೇಲೆ ಈ ಪೂಜೆ ಎಲ್ಲ ಮಾಡಿಸಿದ್ರು. ಇದಾದಮೇಲೆ ಮನೆ ಒಳಗಡೆನೇ ಸೇರಿ ಓದಿಸ್ಬಿಟ್ಟು ಕರ್ಕೊತಾರೆ, ಯಾವುದೇ ಹೊಸ ಮನೆ ಆದ್ರೂ ಅಷ್ಟೇ. ಸೊ ಹಂಗಾಗಿ ನಾವಿಲ್ಲಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದೀವಿ. ನಾನು ಕೂಡ ಒಂದು ಕಳಸನ ಇಟ್ಕೊಂಡಿದ್ದೆ. ಹಾಗೆ ಮಯ್ಯನ ಕೈಯಲ್ಲಿ ನವಧಾನ್ಯಗಳನ್ನ ಕೊಟ್ಟಿದ್ವಿ, ಅವನು ಕೂಡ ಇಟ್ಕೊಂಡು ಬರ್ತಾ ಇದ್ದಾನೆ. ನಾವು ಬಾಗ್ಲತ್ರ ಇಟ್ಟು ಮಾಡಿದಂಥ ಕಳಸ ಪೂಜೆ ಆಗಿರ್ಬೋದು, ಹಾಗೆ ದೇವ್ರ ಫೋಟೋ ಪ್ರತಿಯೊಂದನ್ನು ಕೂಡ ನಾವು ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಕ್ಷತೆನ ಹಾಕಬೇಕು. ಅದನ್ನೇ ನಾವಿಲ್ಲಿ ಮಾಡ್ತಾ ಇದ್ದೀವಿ.
ನಾನು ಗೃಹ ಪ್ರವೇಶದ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಷ್ಟು ಟೈಮ್ ಸಾಕಾಗಲಿಲ್ಲ. ನೆಕ್ಸ್ಟು ಇವಾಗ ಇಲ್ಲಿ ಹಾಲು ಉಗಿಸ್ತಾ ಇದ್ದಾರೆ. ಸೊ ನಾವು ಸ್ಟವ್ ಮೇಲೆ ಇಟ್ಟು ಮಾಡೋಣ ಅಂದ್ಕೊಂಡ್ವಿ, ಬಟ್ ಎಲ್ಲರೂ ಬೇಡ, ಈ ಥರ ಒಲೆಯಲ್ಲಿ ಉಗಿಸಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ಪುರೋಹಿತರು ಹೀಗೆ ಮಾಡೋಣ, ಸ್ಟವ್ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ಹಾಲು ಎಷ್ಟು ಚೆನ್ನಾಗಿ ಉಕ್ಕಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಈ ಶಾಸ್ತ್ರ ಕೂಡ ಮುಗೀತು ಕಂಪ್ಲೀಟಾಗಿ. ಇಲ್ಲಿ ಇದಾದಮೇಲೆ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಹಾಲಿಗೆ ಸ್ವಲ್ಪ ಸಕ್ಕರೆನ ಅವ್ರ ಕೈಯಿಂದ ಹಾಕಿಸಿ ನೆಕ್ಸ್ಟು ಅದನ್ನು ಎಲ್ರಿಗೂ ಕೊಡ್ತಾರೆ. ಮತ್ತು ಇದೆಲ್ಲ ಆದಮೇಲೆ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋಂಥ ಕಳಸ, ಹಾಗೆ ದೇವ್ರ ಫೋಟೋ, ಹಾಗೆ ನವಗ್ರಹಗಳಿಗೆ ಎಲ್ಲ ಪೂಜೆನ ಮಾಡಿಸ್ತಾರೆ. ಇದಾದಮೇಲೆ ಮತ್ತೆ ಹೋಮನ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಪೂಜೆನ ಮಾಡಿದ್ವಿ. ಇಲ್ಲಿ ಮಯ್ಯನ ಕೈಯಲ್ಲಿ ಈ ಥರ ಜಾಗಟೆ ಏನೋ ಸಿಕ್ತು. ಸೊ ಅವನು ರಾತ್ರಿ ಕೂಡ ಇದನ್ನು ಬಡಿತಾ ಇದ್ದ. ಮತ್ತೆ ಮಾರ್ನಿಂಗ್ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿಬಿಟ್ಟು ಈಸ್ಕೊಂಡ. ಇಲ್ಲಿ ಹೋಮಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು 3 ಜನ ಪುರೋಹಿತರು ಕೂತ್ಕೊಂಡು ಹೋಮನ ನಡೆಸ್ಕೊಡ್ತಾ ಇದ್ದಾರೆ. ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಯಾಕಂತಂದರೆ ಮಾರ್ನಿಂಗ್ ತುಂಬಾ ಜನ ಸೇರಿದ್ರಲ್ವ. ಸೊ ಹಂಗಾಗಿ ನಾನು ಇಲ್ಲಿ ಮ್ಯೂಟ್ ಮಾಡಿ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು. ಬೆಳಗ್ಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಹಾಗೆ ತುಂಬ ಕ್ವಿಕ್ಕಾಗೂ ಪೂಜೆನ ಮುಗಿಸ್ಕೊಟ್ರು, ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗೀತು, ಹೋಮ ಕೂಡ ಮುಗೀತು, ಪೂರ್ಣಾಹುತಿ ಕೂಡ ಕೊಟ್ಟಾಯಿತು. ಇದಾದಮೇಲೆ ಪೂಜೆ ಕೂತಿದ್ದವ್ರಿಗೆ ಅಂದರೆ ಅಕ್ಕ ಮತ್ತು ಅಣ್ಣಗೆ ಇಬ್ರಿಗೂ ನಾನು ಮತ್ತು ಇನ್ನೊಬ್ಬರು ಸೇರಿ ಆರತಿನ ಮಾಡ್ತಾ ಇದ್ದೀವಿ. ಇದನ್ನು ನೋಡಿರಲಿಲ್ಲ, ಈ ಥರ ಆರತಿ ತೆಗಿತಾರೆ ಅನ್ನೋದು. ನಮ್ಮನೇಲಿ ಹೋಮ ಮಾಡಿಸಿ ತುಂಬಾ ದಿನ ಆಯಿತು. ಸೊ ಹಂಗಾಗಿ ನನಗೂ ಕೂಡ ಮರ್ತೋಗ್ಬಿಟ್ಟಿತ್ತು. ನಾವು ಗೃಹ ಪ್ರವೇಶ ಮಾಡಿದಾಗ ನಾವು ಹೋಮ ಮಾಡಿಸಿ ಪೂಜೆನ ಮಾಡಿಸಿದ್ವಿ. ಇದಾದಮೇಲೆ ನೆಕ್ಸ್ಟು ನಾವು ತಾಂಬೂಲನ ನೈಟು ಪ್ಯಾಕ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಮಾರ್ನಿಂಗ್ ಬಂದು ಪ್ಯಾಕ್ ಮಾಡ್ತಾ ಇದ್ದೀವಿ. ನಾವು ತಾಂಬೂಲನ 2 ಥರ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಕುಂಕುಮಕ್ಕೆ ಬರೋರಿಗೆ ಬೆಳ್ಳಿದು ಅಂದರೆ ಜರ್ಮೇನಿಯಂ ಸಿಲ್ವರ್ ಬರುತ್ತಲ್ಲ, ಅದರಲ್ಲಿ ಹಸು ಮತ್ತು ಗಣೇಶನ ತೊಗೊಂಡು ಬಂದಿದ್ದರು ಅವರು. ಅದನ್ನು ಎಲ್ಲ ಹೆಣ್ಮಕ್ಳಿಗೂ ಕೊಡೋಣ. ಹಾಗೆ ಊಟಕ್ಕೆ ಬರೀ ಕೈಯಲ್ಲಿ ಕಳಿಸೋದು ಬೇಡ ಅಂದ್ಬಿಟ್ಟು ಈ ಥರ ತೆಂಗಿನಕಾಯ್ದು ತಾಂಬೂಲನ ರೆಡಿ ಮಾಡ್ಕೊಂಡ್ವಿ. ಇವಾಗ ಪೂಜೆ ಆಗಿರ್ಬೋದು, ತಾಂಬೂಲ ಪ್ಯಾಕಿಂಗ್ ಆಗಿರ್ಬೋದು, ಇದೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಇಲ್ಲಿ ಊಟಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ನಮಗೇನು ಜಾಸ್ತಿ ಕೆಲಸಗಳೇನೂ ಇರಲಿಲ್ಲ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಹಾಗೆ ಅಮ್ಮನ ರಿಲೇಟಿವ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಬಂದಿದ್ದರು. ಸೊ ಈ ಥರ ಗ್ಯಾದರಿಂಗ್ ಆದಾಗ ಮಾತುಕತೆ ನಡೀತಾ ಇರುತ್ತಲ್ವ. ಸೊ ಹಂಗಾಗಿ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಮಯಾನ್ ಕೂಡ ಅವ್ರ ತಾತನ ಫೋನ್ ಇಸ್ಕೊಂಡು ಹಾಗೆ ರೀಲ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದ. ಇವತ್ತು ಫ್ರೀ ಡೇ ಅವನಿಗೆ ಅಂತ ಹೇಳ್ಬೋದು. ಹಂಗಾಗಿ ನಾವು ಕೂಡ ಹಂಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಯಾಕಂತ ಅಂದರೆ ದೂರದಿಂದ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದು, ಅವ್ರದ್ದೆಲ್ಲ ಫಸ್ಟು ಊಟನ ಮುಗಿಸ್ಕೊಂಡ್ರೆ ನೆಕ್ಸ್ಟು ನಾವು ಹೋಗ್ಬೋದು ಅಂದ್ಬಿಟ್ಟು ಸ್ವಲ್ಪ ಜನ ಕಮ್ಮಿ ಆದಮೇಲೆ ನಾವು ಕೂಡ ಊಟಕ್ಕೆ ಹೋದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟಿ ಆಫ್ ಫುಡ್ನ ಮಾಡಿಸಿದ್ರು. ಒಬ್ಬಟ್ಟು, ಲಡ್ಡು, ಅದೆಲ್ಲ ಲಡ್ಡು ಎಲ್ಲ ಇಲ್ಲೇ ನಮ್ಮ ಮುಂದೆನೇ ಪ್ರಿಪೇರ್ ಮಾಡಿದ್ರು. ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು, ತುಂಬಾ ರುಚಿಯಾಗಿ ಕೂಡ ಇತ್ತು. ಸೊ ಊಟ ಕೂಡ ತುಂಬಾ ಫಿಲ್ಲಿಂಗ್ ಆಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಊಟನೂ ಟೇಸ್ಟ್ಫುಲ್ಲಾಗಿ ಬಂದಿತ್ತು. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಹೋದರು. ನಮ್ಮ ಅಪ್ಪ ಅಮ್ಮ ಕೂಡ ಊರಿಗೆ ಹೋಗಬೇಕಾಗಿರೋದ್ರಿಂದ ಅವರು ಕೂಡ ಸ್ವಲ್ಪ ಬೇಗನೆ ಹೋದರು. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸಿದ ಮೇಲೆ ಒಂದು ರಿಲ್ಯಾಕ್ಸ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಗೆ ಮಾತಾಡಿಕೊಂಡು ಮಯ್ಯನ್ ಕೂಡ ಮಲ್ಕೊಂಡು ಸ್ವಲ್ಪ ಹೊತ್ತು ಎದ್ದ. ನೆಕ್ಸ್ಟ್ ಈವ್ನಿಂಗ್ ನಾವು ಕೂಡ ಹೊರಡೋ ಟೈಮ್ ಆಯಿತು. ಈವ್ನಿಂಗ್ ಮತ್ತೆ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡಿದ್ವಿ. ಈ ಟೈಮಲ್ಲಿ ಮಯ್ಯನ್ ನಾನು ಕೂಡ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಅವನು ಸಪ್ರೇಟಾಗಿ ಕಡ್ಡಿ ತೊಗೊಂಡು ಬಂದು ಪೂಜೆನ ಮಾಡ್ತಾ ಇದ್ದಾನೆ. ನೆಕ್ಸ್ಟು ನಮಗೆ ಇಲ್ಲಿ ನಾನು ಹೊರಡಬೇಕಾಗಿತ್ತು, ಯಾಕಂದರೆ ನಾವು ಸ್ಟೇ ಮಾಡೋಕ್ಕಾಗಲ್ಲ, ನಾವು ರಿಟರ್ನ್ ಬರಬೇಕಿತ್ತು. ನೆಕ್ಸ್ಟು ಮಯ್ಯನ್ಗೆ ಸ್ಕೂಲ್ ಕೂಡ ಇತ್ತು. ಹಾಗಾಗಿ ನನಗೆ ಕುಂಕುಮನ ಕೊಡ್ತಾ ಇದ್ದಾಳೆ ನಮ್ಮನು. ಸೊ ಇವಾಗ ಇಲ್ಲಿ
ಎಲ್ರಿಗೂ ಅದೇ ಬೆಳ್ಳಿ ಗಣೇಶ ಹಾಗೆ ಇದು ಹಸುನ ತೊಗೊಂಬಂದಿದ್ರು ಅಂತ ಹೇಳಿದ್ನಲ್ಲ. ಸೊ ನನಗೂ ಕೂಡ ಅದನ್ನು ಕೊಟ್ಟರು. ಹಾಗೆ ಸ್ಯಾರಿ ಕೂಡ ತೊಗೊಂಡು ಬಂದಿದ್ದರು. ನಾನು ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಬೇಗ. ಸೊ ಹಂಗಾಗಿ ನಾನು ಅವತ್ತು ಅಲ್ಲೇ ಇಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ, ಅವ್ರ ಹತ್ರನೇ ಇತ್ತು ಸ್ಯಾರಿ. ನೆಕ್ಸ್ಟು ಇಲ್ಲಿ ನನಗೇನು ಬಂದಿದೆ ತೋರಿಸು ಅಂತ ಅಮ್ಮ ಕೇಳ್ತಾಯಿದ್ರು. ಏನು ತಾಂಬೂಲ ಜೊತೆ ಏನು ಬಂದಿದೆ ನಿನಗೆ, ರಿಟರ್ನ್ ಗಿಫ್ಟ್ ಏನು ಬಂದಿದೆ ಅಂದ್ಬಿಟ್ಟು. ಸೊ ನಾನು ಅಲ್ಲೇ ಓಪನ್ ಮಾಡಿ ನೋಡಿದೆ. ನನಗೆ ಬೆಳ್ಳಿ ಗಣೇಶ ಬಂದಿತ್ತು. ನನಗೆ ಗಣೇಶ ಅಂದರೆ ತುಂಬಾ ಇಷ್ಟ. ಹಸು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಅದು ಒಂಥರ ಸರ್ಪ್ರೈಸಿಂಗಾಗಿ ಓಪನ್ ಮಾಡಿದಾಗ ಬಂದರೆ ಚೆನ್ನಾಗಿರುತ್ತಲ್ವ. ಸೊ ಬೆಳ್ಳಿ ಗಣೇಶ ಬಂದಿತ್ತು, ತುಂಬಾ ಮುದ್ದಾಗಿತ್ತು, ಪುಟ್ಟಗಿತ್ತು. ಹಾಗೆ ನನ್ನ ಅಮ್ಮಂಗೆ ಹಸು ಬಂದಿತ್ತು. ಸೊ ಹಂಗಾಗಿ ನಾನು ಇನ್ನೊಂದು ಹಸುನ ಈಸ್ಕೊಂಡು ಬಂದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ಮನೆಗೆ ಬಂದಮೇಲೆ ಒಂದು ಸಲ ನಿಮಗೆ ಪ್ಯಾಕ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನಾವು ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ನಾನು ವೀಡಿಯೋನ ಕಂಪ್ಲೀಟಾಗಿ ಮುಗಿಸೋದಕ್ಕೆ ನೈಟ್ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಮಾರ್ನಿಂಗು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಏನು ಗಿಫ್ಟ್ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಸು ಅಮ್ಮಂಗೆ ಬಂತು. ಸೊ ಎರಡು ಕೂಡ ತುಂಬಾ ಕ್ಯೂಟಾಗಿತ್ತು. ನಾನು ಇದನ್ನು ದೇವ್ರ ಮನೇಲಿಟ್ಟು ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ನನ್ನ ಸೀಮಂತ ಟೈಮಲ್ಲೂ ಅಷ್ಟೇ ನಾವು ಹಸುನ ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ವಿ. ಅದು ಕೂಡ ನೆನಪಾಯಿತು. ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಇದಾದಮೇಲೆ ಅಕ್ಕ ಗೃಹ ಪ್ರವೇಶಕ್ಕೆ ತಂದಿರೋ ಸೀರೆ ಇದೆ. ಸೊ ಹಂಗಾಗಿ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನನಗೆ ಕೊಟ್ಟ ತಕ್ಷಣ ನಾನು ನೈಟು ಲೇಟಾಗಿ ಬಂದಿದ್ದರಿಂದ ನಾನು ಕೂಡ ನೋಡಿರಲಿಲ್ಲ. ನನಗಂತೂ ಸ್ಯಾರಿ ತುಂಬಾ ಇಷ್ಟ ಆಯಿತು. ತುಂಬಾ ಸ್ಮೂತಾಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ನನಗೆ ಇಷ್ಟ ಆಗೋ ಥರನೇ ಇದೆ. ಸೊ ನನಗೆ ಈ ಥರ ಲೈಟ್ ಮತ್ತು ಡಾರ್ಕ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ಸಾಫ್ಟ್ ಆಗೋ ಕೂಡ ಇದೆ. ಹಾಗಾಗಿ ನಿಧಾನವಾಗಿ ವರ್ಕ್ ಮಾಡಿಸಿ ಬ್ಲೌಸ್ನ ಹೊಲಿಸೋಣ ಅಂದ್ಬಿಟ್ಟು ನಾನು ಹಾಗೆ ಇಟ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.